ಮೊನ್ನೆ ರಸ್ ಇರಲಿಲ್ಲ, ನೆನ ಫುಲ್ ರಸ್ಸು. ಇವತ್ತು ಫುಲ್ ರಸ್ಸು. ಸ್ನಾನ ಮಾಡೋಕ್ಕಾಗಲ್ವ ಅಂದರೆ? ಸ್ನಾನ ಮಾಡ್ಬೋದು, ಬೋಟಲ್ಲಿ ಹೋಗ್ಬೋದು, ಮುಂದ್ಗಡೆ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಆ ಕಡೆ ಹೋಗೋದು, ಆ ಕಡೆ ಮಾಡ್ಬೋದು. ಸ್ನಾನಕ್ಕೇನಂತೆಲ್ಲ. ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನು ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಟಿ ನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಪ್ರಯಾಗ್ರಾಜಲ್ಲಿ ಮಹಾಕುಂಭ ಮೇಳ ನಡೀತಿದೆಯಲ್ಲ, ಅದೇ ಥರ ಈಗ ಟಿ ನರಸೀಪುರದಲ್ಲೂ ಕೂಡ ಮಹಾಕುಂಭ ಮೇಳದ ಥರನೇ ಪೂಜೆಗಳು ನಡೀತಿದೆ ಅಂತೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಎಷ್ಟು ಜನ ಬಂದಿರ್ತಾರೆ, ಆಮೇಲೆ ಯಾವ ರೀತಿ ಏನು ನಡೀತಿರುತ್ತೆ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಒಬ್ಬನೇ ಹೋಗ್ತಿಲ್ಲ, ಅವ್ರ ಜೊತೆ ನಮ್ಮ ಫ್ರೆಂಡ್ಗಳು ಬರ್ತಾಯಿದ್ದಾರೆ. ಈಗ ಅವ್ರ ಮನೆ ಹತ್ರ ಹೋಗಬೇಕು. ಏನಕ್ಕೆ ಅಂದರೆ ಗಾಡಿ ಅಲ್ಲಿಂದನೇ ಹೋಗೋದು. ಬನ್ನಿ, ಅವ್ರ ಮನೆ ಹತ್ರ ಹೋಗೋಣ. ಈಗ ಅಲ್ಲೇ ಬೆಳಗ್ಗೆ ಸುಮಾರು 4 ಗಂಟೆ ಆಗಿದೆ, ಎದ್ದು ರೆಡಿಯಾಗಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಈಗ ತಾನೇ ಟಿ ನರಸೀಪುರ ಹತ್ರ ಬಂದ್ವಿ. ಆದರೆ ಟಿ ನರಸೀಪುರ ಒಳಗಡೆ ಬಿಡಲಿಲ್ಲ. 1 ಕಿಲೋಮೀಟ್ರ್ ಹಿಂದೆನೇ ನೋಡಿ ಹಿಂಗೆ ಪಾರ್ಕಿಂಗ್ ಮಾಡಿದ್ದಾರೆ. ಒಳಗಡೆಗೆ ಯಾವ ಗಾಡಿನೂ ಬಿಡ್ತಿಲ್ಲ. ಆದರೆ ನನಗೊಂದು ಸರ್ಪ್ರೈಸ್ ಕಾಯ್ದಿತ್ತು. ಏನಕ್ಕೆ ಅಂದರೆ ಬೆಳಗ್ಗೆ ನಾವು ಕಾರಲ್ಲಿ ಹೋಗೋಣ ಅಂತ ಹೊರಟಿದ್ದು. ನೋಡಿರಿ, ಈ ಟಿ ಗಾಡೀಲಿ ಬಂದಿದ್ದು. ನಾನೇ ಡ್ರೈವರು, ಗೊತ್ತಿರಲಿಲ್ಲ. ಅವ್ರ ಫ್ಯಾಮಿಲಿಯವರೆಲ್ಲ ಹೊರಟ್ಬಿಟ್ಟಿದ್ರು. ಅಂದರೆ ನಮಗೂ ಗೊತ್ತಿರಲಿಲ್ಲ ಅವರು ಎಲ್ಲ ಹೊರಡ್ತಾರೆ ಅಂತ. ಇದ್ದಕ್ಕಿದ್ದಂಗೆ ಬೆಳಗಿನ ಜಾವನೇ ಡಿಸೈಡ್ ಮಾಡ್ಕೊಂಡು ಎಲ್ಲ ಫ್ಯಾಮಿಲಿ ಸಮೇತ ಹೊರಟರು. ನಾನು ಒಬ್ಬ ಹಂಗೆ ಸೇರ್ಕೊಂಡಿದ್ದೀನಿ. ಬನ್ನಿ, ನಾನು ಸ್ವಲ್ಪ ದೂರ ಹೋಗೋಣ. 1 ಕಿಲೋಮೀಟ್ರ್ ಇದೆ. ಆಟೋ ಸಿಗುತ್ತಾ, ನಡ್ಕೊಂಡು ಹೋಗೋಣ. ಫುಲ್ ರಸ್ಸು. ಹೌದಾ? ಇವಾಗಲೇ ಇಷ್ಟು ರಸ್ ಆಗ್ಬಿಡ್ತು. ನೆನ್ನೆ ರಶ್ ಇಲ್ವಾ? ಮೊನ್ನೆ ರಸ್ ಇರಲಿಲ್ಲ, ನೆನ ಫುಲ್ ರಸ್ಸು. ಇವತ್ತು ಫುಲ್ ರಸ್ಸು. ಸ್ನಾನ ಮಾಡೋಕ್ಕಾಗಲ್ವ ಅಂದರೆ? ಸ್ನಾನ ಮಾಡ್ಬೋದು, ಬೋಟಲ್ಲಿ ಹೋಗ್ಬೋದು, ಮುಂದ್ಗಡೆ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಆ ಕಡೆ ಹೋಗೋದು, ಆ ಕಡೆ ಮಾಡ್ಬೋದು. ಸ್ನಾನಕ್ಕೇನಂತೆಲ್ಲ. ನೋಡಿ, ಆಟೋ ಹಿಡಿದುಬಿಟ್ಟು ಸಂಗಮದ ಹತ್ರ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಬನ್ನಿ ಹೋಗೋಣ ಸಂಗಮದ ಹತ್ರ. ಇವತ್ತಿನ ದಿವಸ ಲಾಸ್ಟ್ನೇ ಕುಂಭಮೇಳ, ಹಾಗಾಗಿ ಲಾಸ್ಟ್ನೇ ದಿವಸ ಅಂದ್ಬಿಟ್ಟೇ ನಾವು ಎಲ್ಲರೂ ಬಂದಿರೋದು. ನೋಡಿ, ಇಲ್ಲೇನೆ ಸಂಗಮ, 2 ನದಿ ಕೂಡೋದು, ಮತ್ತು ಕಾವೇರಿ ನದಿ. ಇಲ್ಲೇನೆ ಸ್ನಾನ ಮಾಡೋ ಜಾಗ. ಬನ್ನಿ ಹೋಗಿ ಸ್ನಾನ ಮಾಡೋಣ. ಈಗ ತಾನೇ ಸ್ನಾನ ಮುಗಿಸಿದ್ದೀವಿ. ಆಮೇಲೆ ತುಂಬ ರಶ್ ಇದೆ. ಈಗ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಬನ್ನಿ ಹೋಗಿ ನೋಡೋಣ. ದರ್ಶನ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂದರೆ ಹಾಗೆ ಹೋಗೋಣ. ಕಾವೇರಿ, ಕಪಿಲ, ಸ್ಫಟಿಕ 3 ನದಿ ಕೂಡುವಂಥ ಸಂಗಮ ಇದು. ಇಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇದು. ನೋಡಿ, ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ. ಫುಲ್ಲು ಸಿಕ್ಕಾಪಟ್ಟೆ ಕ್ಯೂ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹಾಗಾಗಿ ಈಚೆಯಿಂದ ಸ್ವಲ್ಪ ಕಾಣಿಸ್ತಿತ್ತು ದೇವರು. ಅಲ್ಲಿಂದನೇ ನೋಡಿ ಕೈ ಮುಕ್ಕೊಂಡು ಈಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮಲೆ ಮಹದೇಶ್ವರ ಬೆಟ್ಟ, ಅದು ಮಿಸ್ ಆದರೆ ಮೈಸೂರು. ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಗಾಡಿ ಹತ್ರ ಹೋಗಿ ಡಿಸೈಡ್ ಮಾಡ್ತೀವಿ. ಈಗ ಜಸ್ಟು ಪಾರ್ಕಿಂಗಿಗೆ ಬಂದೆ. ಬನ್ನಿ ಹೋಗ್ಬಿಟ್ಟು ನೋಡೋಣ. ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೀನಿ. ನೋಡಿ, ಹೋಟೆಲ್ ಪರಮಶಿವ ಅಂತ ಇದೆ. ಅಲ್ಲಿ ತಿಂಡಿ ಮುಗಿಸ್ಕೊಂಡು ಈಗ ಸೀದಾ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಬನ್ನಿ, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ. ಇಲ್ಲಿಂದ ಸುಮಾರು ಒಂದು 90 ಕಿಲೋಮೀಟ್ರ್ ಇದೆ ನಮ್ಗೆ ಆ ಗಾಡಿ. ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ, ನಾವೀಗ ತಿಂಡಿ ಮುಗಿಸ್ಕೊಂಡು ಸೀದಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಇಲ್ಲಿ ಕೊಳ್ಳೇಗಾಲದ ಹತ್ರ ಎಲ್ಲೋ ಮಾಕ್ಟೈಲ್ ಸಿಗುತ್ತಂತಲ್ಲ, ರೀಲ್ಸಲ್ಲೆಲ್ಲ ನೋಡಿದ್ದಾರೆ ತುಂಬ. ಹಾಗಾಗಿ ನೋಡಿ ಅಲ್ಲಿ ಕರ್ಕೊಂಬಂದಿದ್ದೀನಿ. ಇದೇ ಅಂಗಡಿ, ಅದು ಇದೇ ಮಾಕ್ಟೈಲ್. ಕಮ್ಮಿ ರೇಟಿಗೆ ಸಿಗುತ್ತಲ್ಲ, 30 ರೂಪಾಯಿಗೆ. ಬನ್ನಿ, ನಾವು ಹೋಗಿ ಒಂದು ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ.
ನೋಡಿ ನಾನು ಮೋತಿತ್ತು ಹಾಕಿಸ್ಕೊಂಡಿದ್ದೆ, ಕುಡಿದು ನೋಡೋಣ ಇದು ಹೇಗಿದೆ ಅಂತ. ಸಖತ್ತಾಗಿದೆ ಗುರು. ಯಾರಾನ ಈ ಕಡೆ ಬಂದಾಗ ಕೊಳ್ಳೇಗಾಲ ಕಡೆ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಈಗ ತಾನೇ ತಾಳೆ ಬೆಟ್ಟದ ಹತ್ರ ಬಂದ್ವಿ. ಅಂದರೆ ಇಲ್ಲಿಂದನೇ ಮಲೆ ಮಹದೇಶ್ವರ ಬೆಟ್ಟ ಸ್ಟಾರ್ಟ್ ಆಗೋದು. ಇಲ್ಲಿ ಬಂದ್ಬಿಟ್ಟು ಕರ್ಪೂರ ಹಚ್ಚಿ ಧೂಪ ಹಾಕ್ಬಿಟ್ಟು ಇಲ್ಲಿಂದ ಎಲ್ಲ ಗಾಡಿಗಳು ಹೋಗೇ ಹೋಗ್ತವೆ, ಯಾವ ಗಾಡಿಗಳಾದ್ರೂ ಸರಿ. ನೋಡಿ ಬಸ್ಸು ಸಮೇತ ನಿಲ್ಲಿಸಿ ಸುಮಾರು ನೋಡಿ ಗಾಡಿಗಳು ಇಲ್ಲಿ ನಿಂತಿದ್ದಾವೆ. ನಿಂತ್ಬಿಟ್ಟು ಇಲ್ಲಿಗೆ ಬಂದು ಧೂಪ ಹಾಕ್ಬಿಟ್ಟು ಕರ್ಪೂರ ಹಚ್ಚಿ ಕೈ ಮುಗಿದ್ಬಿಟ್ಟೆ ಹೋಗೋದು. ಬೇಕಾದ್ರೆ ನೋಡ್ಬೋದು. ನೋಡಿ ಈಗ ತಾನೇ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀನಿ. ಬೆಟ್ಟ ಹತ್ತಿ ನನಗೂ ಸುಸ್ತಾಯಿತು, ಪಾಪ ಗಾಡಿಗೂ ಸುಸ್ತಾಗೋಯ್ತು. ಇಲ್ಲಿ ಈಗ ಹೊಸ್ದಾಗಿ ಬೇರೆ ಮಹದೇವಪ್ಪನ ಪ್ರತಿಮೆ ಮಾಡಿದ್ದಾರೆ, ಆಮೇಲೆ ತೋರಿಸ್ತೀನಿ ನೋಡಿ. ನಮಗೆ ಕಾಣಿಸ್ತಿದೆ, ಬನ್ನಿ ಮೊದಲು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು. ನೋಡಿ ಇದೆ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿ. ನೋಡಿ ಎಂಟ್ರಿ ಇರೋದು ಆ ಕಡೆಗೆ, ಒಳಗಡೆ ಹೋಗೋಕ್ಕೆ. ಬನ್ನಿ ಹೋಗಿ ಮಲೆ ಮಹದೇಶ್ವರನ ದರ್ಶನ ಮಾಡೋಣ. ಆದರೂ ನಿಮಗೂ ತೋರಿಸ್ತೀನಿ ಬನ್ನಿ. ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಅನಿಸ್ತಿದೆ. ನೋಡಿ ಲೈನಲ್ಲಿ ಹೋಗ್ತಾ ಇದ್ದೀನಿ, ಖಾಲಿ ಇದೆ, ಜನ ಯಾರಿಲ್ಲ ಜಾಸ್ತಿ. ಬೇಗ ಹೋಗಿ ದರ್ಶನ ಮಾಡಿ, ಟೈಮ್ ಆಗಿದೆ ಟೈಮು, ಊಟನೂ ಮಾಡ್ಕೊಂಡು ಹೊರಡೋಣ. ಆದರೂ ಇಲ್ಲ, ಬನ್ನಿ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡೋಣ. ನೋಡಿ ಈಗ ತಾನೇ ಹೋಗಿ ಮಾದಪ್ಪನ ದರ್ಶನ ಮಾಡ್ಕೊಂಬಂದೆ. ನೋಡಿ ಈಗ ಮಾದಪ್ಪನ ದೇವಸ್ಥಾನ ಮುಂದೆ ನಿಂತಿದೆ. ಬಿಸಿಲು ಯಾವ ರೇಂಜ್ ಹೊಡಿತೈತೆ ಅಂದರೆ ಆಲೇ 1:30-2 ಗಂಟೆ ಬಿಸಿಲು ಕಾಯ್ದು ಬಿಡೈತೆ, ಖಾಲಿ ಗೊತ್ತಾಗ್ತಿಲ್ಲ. ದರ್ಶನ ಆಯಿತು, ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಈಗ ಸೀದಾ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಇಲ್ಲಿಂದ ಊರ ಕಡೆ ಹೊರಡೋಣ. ಬನ್ನಿ ಊಟದ ಹತ್ರ ಹೋಗೋಣ. ನೋಡಿ ದರ್ಶನ ಎಲ್ಲ ಮುಗೀತು, ಊಟನೂ ಮುಗೀತು. ಈಗ ಊರ ಕಡೆಗೆ ಹೊಡ್ತಾ ಇದ್ದೀವಿ. ಇನ್ನೇನು ಊರಿಗೆ ಹೊರಡ್ತೀವಿ. ಈಗ ತಾನೇ ತುಮಕೂರಿಗೆ ಬಂದೆ. ಇನ್ನೇನು ಗಾಡಿನ ಕೊಟ್ಬಿಟ್ಟು ಸೀದಾ ಮನೆಗೆ ಹೋಗೋದು. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ. ನನಗಿದ್ರು ಒಂಥರ